ಓಕೆ ಡಾಕ್ಟರ್, ಇವಾಗ ವಿಶ್ವದ 3ನೇ ಅತಿ ಹೆಚ್ಚು ಕಾಡ್ತಾ ಇರುವಂತಹ ಕ್ಯಾನ್ಸರ್ ಸಮಸ್ಯೆಗಳಲ್ಲಿ ಕರುಳಿನ ಕ್ಯಾನ್ಸರ್ ಒಂದು ಅಂತ ಹೇಳ್ತಾರೆ. ಸೊ ಈ ಒಂದು ಮನುಷ್ಯರಿಗೆ ಕರುಳಿನ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾಗಬೇಕಾದ್ರೆ ನಮಗೆ ಗುಣಲಕ್ಷಣಗಳು ಬೇಕು. ಸೊ ಸಿಂಪ್ಟಮ್ಸ್ ಬಗ್ಗೆ ಮಾತನಾಡೋದಾದ್ರೆ ಯಾವೆಲ್ಲ ಗುಣಲಕ್ಷಣಗಳನ್ನು ನಾವು ಕಾಣ್ಬೋದು? ಈ ಸಿಂಪ್ಟಮ್ಸ್ ಯಾವ ಥರ ಕಂಡು ಬರುತ್ತೆ ಅಂದರೆ, ಪೇಷಂಟಿಗೆ ನಾವು ಕೆಲವೊಮ್ಮೆ ಈ ರೈಟ್ ಕೋಲಾನ್ ಕ್ಯಾನ್ಸರ್ಸ್ ಏನು ಇರುತ್ತೆ ಅದು ಸ್ವಲ್ಪ ಬೇಗ ರೀತಿಯಲ್ಲಿ ಬರುತ್ತೆ. ಅಂದರೆ ನಾವು ಅದರಲ್ಲಿ ಗಡ್ಡೆ ಆದಾಗ ಅಲ್ಲಿಂದ ಸ್ವಲ್ಪ ಸಣ್ಣ ಸಣ್ಣ ಬ್ಲೀಡಿಂಗ್ ಆಗುವಂಥದ್ದು ಚಾನ್ಸಸ್ ಇರುತ್ತೆ. ಈ ಬ್ಲೀಡಿಂಗ್ ಕೆಲವೊಮ್ಮೆ ಕಂಡು ಬರುವುದಿಲ್ಲ. ಮೋಷನ್ ಹೋದಾಗ ಅದು ಬ್ಲೀಡಿಂಗ್ ಆಗ್ತಾ ಉಂಟು ಹೇಳಿ ಪೇಷಂಟಿಗೆ ಗೊತ್ತಾಗೋದಿಲ್ಲ. ತುಂಬಾ ಆಯಾಸ ಆಗಿ ತುಂಬಾ ಸುಸ್ತು ಅಂತ ಸಂದರ್ಭಗಳೇ ಬಂದಾಗ ಬ್ಲಡ್ ಟೆಸ್ಟ್ ಮಾಡಿದಾಗ ಹೀಮೋಗ್ಲೋಬಿನ್ ಕಮ್ಮಿ ಉಂಟು, ಈಗ ಎಸ್ಪೆಷಲಿ ಸ್ವಲ್ಪ ಏಜ್ ಆಗಿ ಒಂದು 50 ಇಯರ್ಸ್ ಮೇಲೆ ಇದ್ದು ಹೀಮೋಗ್ಲೋಬಿನ್ ಕಮ್ಮಿ ಇದ್ದಾಗ ಆಗ ಈ ಕೊಲೋರೆಕ್ಟಲ್ ಕ್ಯಾನ್ಸರ್ಸ್ ಇರ್ಬೋದು ಹೇಳಿ ನಾವು ಒಂದು ಸಸ್ಪಿಷನ್ ಇರುತ್ತೆ. ಸೊ ಅದಕ್ಕೆ ಮುಂದೆ ಟೆಸ್ಟ್ ಮಾಡಬೇಕಾಗತ್ತೆ. ಇನ್ನೊಂದಂದರೆ ಈ ಥರ ಸಣ್ಣ ಸಣ್ಣ ಬ್ಲೀಡಿಂಗ್ ಕೆಲವೊಮ್ಮೆ ಸ್ವಲ್ಪ ಜಾಸ್ತಿ ಆಗಿ ಆಗ ಮೋಷನಲ್ಲಿ ಕೆಂಪು ರಕ್ತ ಇರಲಿಕ್ಕಿಲ್ಲ, ಮೋಷನ್ ಕಪ್ಪಾಗಿರ್ಬೋದು. ಆ ಥರ ಸಂದರ್ಭದಲ್ಲೂ ತಕ್ಷಣ ಹೋಗಿ ಒಂದು ಸತಿ ಭೇಟಿ ಮಾಡಿ ನಿಮ್ಮ ಡಾಕ್ಟ್ರ್ ಹತ್ರ. ಅವರು ಕೊಲೊನೋಸ್ಕೋಪಿ ಮತ್ತು ಈ ಥರ ಬೇರೆ ಬ್ಲಡ್ ಟೆಸ್ಟ್ ಮಾಡಿ ಮುಂದೆ ಏನಾದರೂ ಉಂಟಾ ಹೇಳಿ ನೋಡಬಹುದು. ಇನ್ನೊಂದೇನೆಂದರೆ ಲೆಫ್ಟ್ ಸೈಡ್ ಕೋಲಾನ್ ಕ್ಯಾನ್ಸರ್ ಆ ಥರ ಬಂದಾಗ ಯೂಶ್ವಲಿ ಇಟ್ ಇಸ್ ಲೈಕ್ ಅ ಪೈಪಿಂದ ಮುಂದೆ ಹೋಗ್ತಾ ಇಲ್ಲ, ಗಡ್ಡೆ ಉಂಟು, ಆಗ ಅದು ಪೈಪ್ ಬ್ಲಾಕ್ ಆಗಿದೆ, ಅಂದರೆ ಮೋಷನ್ ಹೋಗ್ತಾ ಇಲ್ಲ. ಸೊ ಮೋಷನ್ ಬರ್ತಾ ಇಲ್ಲ, ತುಂಬ ಸತಿ ಕಾನ್ಸ್ಟಿಪೇಷನ್ ಥರ ಉಂಟು, ಆ ಥರ ರೀತಿಯಾಗಿ ಹೊಟ್ಟೆ ಉಬ್ಬಸ ಆಗೋದು, ಮತ್ತು ಊಟ ಮೆಚ್ತಾ ಇಲ್ಲ, ವೇಟ್ ಲಾಸ್ ಆಗಿದೆ, ಆ ಥರ ಎಲ್ಲ ಸಂದರ್ಭ ಬಂದಾಗ ಪ್ಲೀಸ್ ನೀವು ತಕ್ಷಣವೇ ನೀವು ನಿಮ್ಮ ಡಾಕ್ಟ್ರನ್ನು ಭೇಟಿ ಮಾಡಿ.